ಮೊದಲೇದಾಗಿ ನೀವು ಶಾಸಕರಾಗಿ ಆಯ್ಕೆ ಆಗಿದ್ದೀರಾ, ಅಭಿನಂದನೆಗಳು ಸರ್. ಕಾಲೇಜ್ಗಳಿಗೆ ಹೋಗ್ತೀರಾ, ಸ್ಕೂಲ್ಗಳಿಗೆ ಹೋಗ್ತೀರಾ, ಇನ್ಸ್ಪಿರೇಷನಲ್ ಸ್ಪೀಚಸ್ ಕೊಡ್ತೀರಾ, ಅದೇ ಫೀಲ್ಡಿಗೆ ಬರ್ತೀರಾ. ಎಲೆಕ್ಷನ್ಗಿಂತ ಮುಂಚೆ ಪ್ರಚಾರಗಳಲ್ಲಿ ನೋಡಿದ್ದೀವಿ, ಈಗಲೂ ಕೊಡ್ತಿರ್ತೀರಾ. ಯವ್ರ ಬಿಡ್ಡ ಮನ ಅಪದಿ ಅಂತ ಒಂದು ಈ ತೆಲುಗು ಫಿಲ್ಮ್, ನಾನು ಕನ್ನಡದವನು, ಹಾಗಾಗಿ ನನಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ನಾವು ಕೇಳಿದೀವಿ, ಒಂಥರ ತೆಲುಗು ಫಿಲಮ್ ವಿಲನ್ಗಳು ಮಾತಾಡ್ತಾರಲ್ಲ, ಸೊ ಆ ರೀತಿ ಮಾತಾಡ್ತಾರೆ. ಏನೋ ಸ್ಕೀಮ್ ಆಗ್ತಾವನಿ. ನಿಮ್ಮ ಪಕ್ಷದವರು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಿಲನ್ ಆಗಿದ್ದಾರೆ, ನಾನು ಹೀರೋ ಆಗಿರೋದು. ನಿಮಗೆ ವಿಲನ್ ಅನ್ಸಿರ್ಬೋದು, ಬಟ್ ಈ ವಿಲನ್ ಪ್ಲೇಸ್ ಅಲ್ಲಿ ನಿಮ್ಮ ಸರ್ ಒಂದು ನಿಮಿಷ ಪ್ರಶ್ನೆ ನನ್ನ ಹೀರೋ ಮಾಡಿದ್ದಾರೆ. ಅಲ್ಲ ಒಂದೇ ನಿಮಿಷ ವಿಜೇಂದ್ರ, ನೀವು ಹೇಳೋದೇನಂದ್ರೆ ತೆಲುಗು ಬರೋದಿಲ್ಲ ನನಗೆ, ಬಟ್ ನೀವು ಡೈಲಾಗ್ ಡೆಲಿವರಿ ಸ್ಟೈಲ್ ನೋಡಿದ್ರೆ ಅದು ವಿಲನ್ ಡೈಲಾಗೆ ಅಂತ. ನಾನವನಲ್ಲ. ಸರ್, ಈಗ ಬಿಜೆಪಿ ಪ್ರದೀಪ್ ಈಶ್ವರ್ ವಿಲನ್ ಅಲ್ಲ. ಒಂದೇ ನಿಮಿಷ ಕರ್ನಾಟಕ ರಾಜ್ಯದ ಜನತೆಗೆ ಪ್ರದೀಪ್ ಈಶ್ವರ್ ಇಲ್ಲ. ಮೋಸ್ಟ್ ಬುರುಡೆ ಅಂದ್ರೆ ಅದೇನೆ. ವಿರೋಧ ಪ್ರಶ್ನೆ ಇಂಟ್ರೆಸ್ಟಿಂಗ್ ಅನಿಸ್ತಿದೆ ನಂಗೆ. ಪ್ರಶ್ನೆ ಕಾಲೇಜ್ಗಳಿಗೆ ಹೋಗ್ತೀರಾ, ಸ್ಕೂಲ್ಗಳಿಗೆ ಹೋಗ್ತೀರಾ, ಇನ್ಸ್ಪಿರೇಷನಲ್ ಸ್ಪೀಚಸ್ ಕೊಡ್ತೀರಾ, ಟೀಚರ್ ನೀವು ಫೀಲ್ಡಿಗೆ ಬರ್ತೀರಾ, ಏನ್ ಮಾಡ್ತೀರಾ? ಅದೇ ಹೇಳಿದ್ರಲ್ಲ ಸರ್ ನೀವು, ಯವ್ರ ಬಿಡ್ಡ ಮನದ ಆಪದಿ ಅಂತ ಹೇಳಿ ತೆಲುಗು ಫಿಲಮ್ ವಿಲನ್ಗಳ ತರ ಒಂದು ಡೈಲಾಗ್ಗಳು ಹೊಡಿತೀರಾ. ನೀವು ಟೀಚರ್ ಅಥವಾ ತೆಲುಗು ಫಿಲಮ್ ಅಲ್ಲಿ ಬರುವಂತ ಒಬ್ಬ ವಿಲನ್? ಇದು ಒಂದು ಕ್ವಶನ್ ಸರ್. ಮೊದಲೇದಾಗಿ. ಎರಡನೇದು, ನಿಮಗೆ ಟಿಕೆಟ್ ಸಿಗಕ್ಕಿಂತ ಮುಂಚೆ ಒಂದ್ 15 ದಿವಸ, 1 ತಿಂಗಳುಗಳ ಮುಂಚೆ ನೀವು ಶಾಸಕರು ಒಳ್ಳೆ ಕೆಲಸ ಮಾಡ್ತಾರೆ, ನಮ್ಗೆ ಯಾಕ್ರಿ ಬೇಕು ರಾಜಕಾರಣ ಅಂತ ಹೇಳಿದ್ರಿ. ನೀವು ಹೇಳಿದ್ರಿ, ವಿಡಿಯೋ ಇದೆ. ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವೇ ಹೇಳಿದ್ರಿ ಸುಮಾರು ಸಲ, ಬಹಳಷ್ಟು ಸ್ಟೇಜ್ಗಳಲ್ಲಿ ಹೇಳಿದ್ರಿ ಸರ್. ಬಹಳಷ್ಟು ಇದೆ ಸರ್, ಒಂದ್ 3-4 ಸಲ ಇದೆ. ನಂತರ ನೀವೇನ್ ಹೇಳ್ತೀರಿ, ಈಗೇನ್ ಹೇಳ್ತೀರಿ, ಅವ್ರೇನು ಕೆಲಸನೇ ಮಾಡ್ತಾ ಇಲ್ಲ, ಬರೀ ಭ್ರಷ್ಟಾಚಾರ ಮಾಡ್ತಾರೆ. ಅಂದ್ರೆ ಪ್ರದೀಪ್ ಈಶ್ವರ್ ಅವ್ರ ಏನು ಡ್ಯುಯಲ್ ಮೆಂಟಾಲಿಟಿನ? ಅಂದ್ರೆ ನನಗೆ ಶಾಸಕ ಒಂದ್ ನಿಮಿಷ, ಇದೊಂದು ಎರಡನೇ ಸರ್, ಇನ್ನೊಂದು ಸರ್, ಇದು ತುಂಬಾ ಇಂಪಾರ್ಟೆಂಟ್ ಸರ್. ನೀವು ನೋಡಿ ಸರ್, ನೀವು ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಂತ ಹೇಳ್ತೀರಾ, ಆದ್ರೆ ಜನಗಳ ಮಧ್ಯೆ ಹೋಗ್ಬಿಟ್ಟು ತೆಲುಗು ಮಾತಾಡ್ತೀರಾ. ನಾನು ಬೇರೆ ಭಾಷೆ ವಿರೋಧಿ ಎಲ್ಲ. ನಾವು ಒಂದೇ ಸರ್, ಒಂದ್ ನಿಮಿಷ. ನಿಮಗ್ ಕನ್ನಡದ ಮೇಲೆ ಪ್ರೀತಿ ನಿಮಗಿದೆಯೋ ನನಗಿದೆಯೋ, ಒಂದು ಕೆಲಸ ಮಾಡಿ, ಒಂದು ಪೆನ್ನು ಪೇಪರ್ ಕೊಡಿ. ಅಲ್ಲ ಸರ್, ಕನ್ನಡದಲ್ಲಿ ಯಾವ ಪದ ಹೇಳ್ತೀರಿ ಹೇಳಿ, ಒಂದು ತಪ್ಪಿಲ್ದೆ ನಾನು ಬರೀತೀನಿ. ನನ್ನ ಕನ್ನಡದ ನೈತಿಕತೆ ಇಲ್ಲ. ನಾನ್ ಕನ್ನಡದ ಪ್ರೀತಿಯನ್ನ ನಾನು ಹೇಳದ್ ನೋಡ್ರಿ. ನಮ್ಮ ಒಂದ್ ನಿಮಿಷ. ಗಡಿ ಭಾಗದಲ್ಲಿ ನಿಮ್ಮ ಪಕ್ಷ ಒಂದು ಅಭ್ಯಾಸ ಆಗಿರುತ್ತೆ ನಮಗೆ ಸರ್. ಒಂದ್ ನಿಮಿಷ, ಇದನ್ನ ಇಟ್ಕೊಂಡು ನಾವೇನೋ ನಿಮಗೆ ಮಾತ್ರ ಕನ್ನಡದ ಮೇಲೆ ಪ್ರೀತಿ ಇರೋದು ಅನ್ನೋ ತರ ಬಿಲ್ಡಪ್ ಕೊಡಬೇಡಿ. ನಿಮಗಿಂತ ಅತಿಶಷ್ಟು ಪ್ರೀತಿ ನಮಗಿದೆ, ಗೊತ್ತಾಯ್ತು ಬಿಡಪ್ಪ. ನಾನೊಂದು ಕನ್ನಡ ಶಾಲೆನ ದತ್ತು ತಗೊಂಡಿದ್ದೀನಿ. ಒಂದ್ ನಿಮಿಷ ವಿಜೇಂದ್ರ ಅವರೇ, ಇದನ್ನ ಕನ್ನಡ ತೆಲುಗು ಆ ಫೈಟಿಗೆ ತರಬೇಡಿ. ಬೆಳಗಾವಿಯಲ್ಲಿ ನಿಮ್ಮ ಪಕ್ಷದವರು ಮರಾಠಿಯಲ್ಲಿ ಪ್ರಚಾರ ಮಾಡ್ತಾರಪ್ಪ, ಏನ್ ಮಾಡ್ತೀರಿ ಅದಕ್ಕೆ? ಬಳ್ಳಾರಿಗೆ ಹೋದ್ರೆ ನಿಮ್ಮ ಪಕ್ಷದವರು ತೆಲುಗುನಲ್ಲೇ ಮಾತಾಡ್ತಾರೆ. ಅಲ್ಲಲ್ಲ, ದಟ್ ಈಸ್ ಡಿಫ್ರೆಂಟ್. ಈ ಗಡಿ ಜಿಲ್ಲೆಗಳಲ್ಲಿ ಭಾಷೆಗಳು ಮಿಕ್ಸ್ ಆಗ್ತಾವ್ರಿ. ತಮಿಳುನಾಡು ಗಡಿಗೆ ಹೋದ್ರೆ ತಮಿಳುನಾಡಿನಲ್ಲಿ ಇನ್ನು ಮಂತ್ರಾಲಯಕ್ಕೆ ಹೋದ್ರೆ ಬರೀ ಕನ್ನಡದಲ್ಲೇ ಮಾತಾಡ್ತಾರೆ. ಮಂತ್ರಾಲಯ ಇರೋದು ಆಂಧ್ರ ಪ್ರದೇಶದಲ್ಲಿ, ಆಂಧ್ರದವರೆಲ್ಲ ಬಂದು ಮಂತ್ರಾಲಯದವ್ರ ಜೊತೆ ಜಗಳ ಮಾಡ್ತಾರೆ, ನೀವೇ ಕನ್ನಡ ಮಾತಾಡ್ತೀರಿ ಅಂತ. ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ಮ ಕನ್ನಡದ ಪ್ರೀತಿ ಬಗ್ಗೆ ನನ್ಗೆ ಇಷ್ಟ ಆಯ್ತು. ಒಂದ್ ನಿಮಿಷ ಲೈವ್ ಅಲ್ಲೇ ಕೇಳ್ತೀನಿ. ಕನ್ನಡದ ಬಗ್ಗೆ ನಿಮ್ಗೆ ಇಷ್ಟು ಪ್ರೀತಿ ಇದೆಲ್ಲ, 7 ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಹೆಸರು, ಅವ್ರು ಬರೆದಿರೋ ಕೃತಿ ಹೆಸರು ಹೇಳ್ರಿ. ಈಗ ಹೇಳ್ರಿ, ನಾನು ನಿಮ್ಗೆ ಸಲ್ಯೂಟ್ ಹೊಡಿತೀನಿ, ಹೇಳ್ರಿ ಹೆಸರು. ಅವೆಲ್ಲ ಬೇಡ ರೀ, ನೋ ಹೇಳ್ರಿ. 7 ಜನ ನಾನು ಹೇಳೋದು ಶೋ ಆಫ್ ಆಗ್ಬಾರ್ದು, ಪ್ರೀತಿ ಅನ್ನೋದು ಪ್ರದೀಪ್ ಶೋ ಆಫ್ ಆಗ್ಬಾರ್ದು. ಇದು ಗಲಾಟೆ ಅಲ್ಲ. ನಾನು ಯಾವಾಗಲೂ ಶೋ ಆಫ್ ಹೇಳ್ರಿ, ಯಾವಾಗಲೂ ಕನ್ನಡದ ಬಗ್ಗೆ ಪ್ರದೀಪ್ ಒಂದ್ ನಿಮಿಷ. ಇದು ಸಂವಾದದ ಕಾರ್ಯಕ್ರಮ, ವಾಗ್ವಾದದ ಕಾರ್ಯಕ್ರಮ ಅಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಅವ್ರದ್ದು ಮೊದಲನೇ ಪ್ರಶ್ನೆ ಇದ್ದದ್ದು, ಸ್ಕೂಲ್ ಮಕ್ಕಳಿಗೆ ಹೋಗಿ ಇನ್ಸ್ಪಿರೇಷನಲ್ ಆಗಿ ಮಾತಾಡ್ತೀರಿ, ಕ್ಷೇತ್ರದಲ್ಲಿ ಬಂದಾಗ ತೆಲುಗು ಫಿಲಂ ವಿಲನ್ ತರ ಮಾತಾಡ್ತೀರಿ ಅಂತ. ನನಗೂ ತೆಲುಗು ಅರ್ಥ ಆಗೋದಿಲ್ಲ, ಬಟ್ ಅವ್ರಿಗೆ ಒಂದು ಸಿನಿಮಾದಲ್ಲಿ ಹೀರೋ ಗೆಲ್ತಾನೆ, ವಿಲನ್ ಗೆಲ್ತಾನೆ ಹೇಳಿ. ಹೀರೋನೇ ಗೆಲ್ತಾನೆ. ಮತ್ತೆ ಈಗ ಗೆದ್ದಿದ್ದಾರು. ಓಕೆ, ಮತ್ತೆ ಒಂದ್ ನಿಮಿಷ. ನಿಮ್ಮ ಎರಡನೇ ಪ್ರಶ್ನೆ ಏನಿತ್ತು? ವಿಲನ್ ಆಗಿದ್ದಿದ್ರೆ ಜನ ಏನು ಕೋಟ್ ಹಾಕೋರು? ಕೈ ಮುಕ್ಕಂತ ಬಂದ ಹಿಂಗ್ ಜೋತಾಡ್ಕೆ ಅಂತ ಅವಾಗ ಎಲ್ಲೋಗಿದ್ದೆ, ಈಗ ಮಾತಾಡಕತ್ತೀಯಲ್ಲ, ಗೆದ್ದಿಂದೆ ಮ್ಯಾಕ್ ಕುತ್ಕೊಂಡು. ನೀವು ಚುನಾವಣೆಗೆ 15 ದಿವಸ, ಅಂದ್ರೆ ಚುನಾವಣೆಗೆ ನೀವು ಕ್ಯಾಂಡಿಡೇಟ್ ಆಗೋ 15 ದಿವಸ ಹಿಂದಿನ ತನಕ ಸುಧಾಕರ್ ಅವ್ರನ್ನ ಹೊಗಳ್ತಾ ಇದ್ರಿ. ಏಕಾಏಕಿ ಬಂದು ಸುಧಾಕರ್ ಏನು ಅಭಿವೃದ್ಧಿ ಕ್ಲಿಯರ್. ಸುಧಾಕರ್ ನಾನು ಒಂದೇ ಊರಲ್ಲಿ ಹುಟ್ಟಿ ಬೆಳೆದವರು. ಅವ್ರದ್ದು ನಮ್ದು ಪಕ್ಕದ ಮನೆ. ಅವ್ರು ಪ್ರೈಮರಿ ಸ್ಕೂಲಲ್ಲಿ ಓದಿರ್ತಕ್ಕಂಥ ಇದು ನೇಟಿವಿಟಿ. ಅವ್ರ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ಒಂದು 30 years
30 ವರ್ಷಗಳ ಫ್ಯಾಮಿಲಿ ಫ್ರೆಂಡ್ಸ್ ನಾವು. ಓಕೆ. ಅವ್ರ ತಂದೆಯವರು ಇದೇ ಸುಧಾಕರ್ ಅವ್ರು 10 years ಬ್ಯಾಕ್ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ತಗೊಂಡ್ಬಂದಾಗ ನಾವು ಪೆರೇಸಂದ್ರದವರೆಲ್ಲ ನಮ್ಮೂರ್ ಹುಡುಗ ಒಂದು ಟಿಕೆಟ್ ತಂದ ಅಂತ ನಾವೆಲ್ಲ ಒಂದಾಗಿ ಗೆಲ್ಸಿದವರು. ಆದ್ರೆ ಅವ್ರು ಒಂದ್ಸಲ ಗೆದ್ದ ಮೇಲೆ ನಮ್ಮೂರ್ ಹೆಸರಾಳಾಯ್ತು. ಫಾರ್ ಯುವರ್ ಎಕ್ಸಾಂಪಲ್ ಹೇಳ್ತೀನಿ, 600 ಓಟ್ ಅವ್ರಿಗೆ ಬಿದ್ದರೆ 1700 ಓಟ್ ನನಗೆ ಬಿದ್ದಿದೆ ನಮ್ಮೂರಲ್ಲಿ. ಓಕೆ. 3 ಸಲ MLA ಆದ್ರು. ನಮ್ಮೂರ್ಗೆ ಏನ್ ಮಾಡಿದ್ರು ಆ ಪ್ರಶ್ನೆಗೆ ಉತ್ತರ ಬೇಕು ಅವ್ರ ಹತ್ರ. ಅದು ಬೇಡ ಸರ್, ನೀವು ಒಂದು ಕೆಲ್ಸಕ್ಕೆ ಬಂದ್ರೆ ನೀವು ಮಾಡ್ಕೊಡ್ಬೇಕಾಗಿಲ್ಲ ಸರ್. ಪ್ರೀತಿಯಿಂದ ನಮ್ಮೂರು ಹುಡುಗ MLA ಆಗಿದ್ದಾನೆ ಅಂತ ಹತ್ರಕ್ಕೆ ಹೋದಾಗ ಹೇಗಿದೆಯಾ ಅಂತ ಕೇಳಿದ್ರೆ ಸಾಕು ಸರ್, ಎಲ್ಲ ಸಾಲ್ವ್ ಮಾಡಿ. ನಾವೆಲ್ಲ ಸರ್ ಯಾರು ಊಟಕ್ಕೆ ತಿಂಡಿಗೆ ಗತಿ ಇಲ್ಲದೆ ಅವ್ರ ಮನೆ ಹತ್ರ ಹೋಗಲ್ಲ. ಪ್ರದೀಪ್, ನೀವು ಎಕ್ಸಾಮ್ ಅಲ್ಲಿ ಆನ್ಸರ್ ಬರೋದು ಮಾರ್ಕ್ಸೇ ಬರಲ್ಲ. ನಾನು ಎಕ್ಸಾಮ್ ಬರೀತಿಲ್ಲ, ಎಕ್ಸಾಮ್ ಚೆನ್ನಾಗಿ ಬರೀತೀನಿ ನಾನು. 15 ದಿವಸದ ಹಿಂದಿನ ತನಕ ರ್ಯಾಂಕ್ ಬರುತ್ತೆ, ನಾನು ಇಳಿದು ರ್ಯಾಂಕ್ ಕೊಡ್ತೀನಿ. 15 ದಿವಸ ಹೇಗೆ ಬರೀಬೇಕು ಅಂತ ಚುನಾವಣೆಗೆ ನಿಂತ್ಕೊಳ್ಳೋ 15 ದಿವಸ ಹಿಂದಿನ ತನಕ ನೀವು ಸುಧಾಕರ್ ಅವರ ಅಭಿವೃದ್ಧಿ ಇದ್ರಿ. ಅಭಿವೃದ್ಧಿ ಹೋಗ್ಲಿಲ್ಲ ಸರ್. ಒಂದೇ ಊರಲ್ಲಿ ಲಿಟ್ರಲಿ ನೀವು 5 ವರ್ಷದಿಂದ ಇದೇ ಸುಧಾಕರ್ ಅವ್ರ ವಿರುದ್ಧ ನಾನು ಭ್ರಷ್ಟಾಚಾರ ಆರೋಪ ಮಾಡಿ ನಾನು 22 ಕೇಸ್ ಇದೇ ಸುಧಾಕರ್ ಅವ್ರ ನನ್ನ ಮೇಲೆ ಹಾಕ್ಸಿ 4 ವರ್ಷ ಕೋರ್ಟ್ಗೆ ಸುತ್ತಿದ್ದೀನಿ. ಇದನ್ನೆಲ್ಲ ಗಮನಿಸ್ಬೇಕು ಇವರು. ಆದ್ರೆ ನಮ್ಮೂರಲ್ಲಿ ಒಂದು ಕರಗ ಮಾಡಿದಾಗ ನಮ್ಮೂರು ಹಿರಿಯರು ಕರೀತಾರೆ, ಏಯ್ ಒಂದೇ ಊರು ಹುಡುಗರು ಕಿತ್ತಾಡ್ಬೇಡಿ, ಬನ್ನಿ ಒಂದೇ ಸ್ಟೇಜ್ಗೆ. ನೀನ್ ನೀಟ್ ಅಕಾಡೆಮಿ ಮಾಡಿ ಸ್ಟೇಟಲ್ಲಿ ಒಳ್ಳೆ ಹೆಸರು ತಗೊಂಡಿದ್ಯಾ, ಈತ MLA ಆಗಿದ್ದಾನೆ, ಒಂದೇ ಊರವರು ಬನ್ನಿ ಅಂತ ಒಂದೇ ವೇದಿಕೆಯಲ್ಲಿ ಕೂರಿಸ್ತಾರೆ. ನನ್ನ ಸ್ಪೀಚ್ಗಿಂತ ಮುಂಚೆ ಸುಧಾಕರ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಪ್ರದೀಪ್ ಈಶ್ವರ್ ಅಂತ ಟೀಚರ್ ಇದ್ದಿದ್ರೆ ನಾನು ಒಂದೇ ಸಲ ಡಾಕ್ಟರ್ ಆಗ್ತಿದ್ದೆ, ನಾನು 1 ವರ್ಷ ವೇಸ್ಟ್ ಮಾಡ್ಕೊಂಡೆ, ಅಂತ ಟೀಚರ್ ನನಗೆ ಸಿಗ್ಲಿಲ್ವೇ ಅಂತ ಆ ವಿಡಿಯೋ ಕ್ಲಿಪ್ ನಿಮ್ಗೆ ಕಳಿಸ್ತೀನಿ. ಈಗ ಬೇಕು ಅಂದ್ರೆ ಎಪಿಸೋಡ್ ಅಲ್ಲಿ ಟೆಲಿಕಾಸ್ಟ್ ಮಾಡಿ ಅವ್ರು ನನ್ನ ಬಗ್ಗೆ ಹೊಗಳ್ತಾರೆ, ನಾನು ಹೋಗ್ತೀನಿ. ಸುಧಾಕರ್ ಅವ್ರು ನಮ್ಮೂರು ಹುಡುಗ ಆರೋಗ್ಯ ಸಚಿವರಾಗಿದ್ದಾರೆ, ಅವ್ರು ಒಳ್ಳೇದಾಗಬೇಕು, ಒಳ್ಳೆ ಕೆಲಸ ಮಾಡ್ತೀನಿ ಸರ್. ಒಂದು ವೇದಿಕೆಯಲ್ಲಿ ಕೂತಾಗ ನಮ್ಮೂರು ಹುಡುಗ ನನ್ನ ಬಗ್ಗೆ ಅವ್ರ 4 ಒಳ್ಳೆ ಮಾತು ಹೇಳಿದಾಗ ಇದು ಸೌಜನ್ಯ. ಇವತ್ತು ಸುಧಾಕರ್ ಅವ್ರು ಸಿಕ್ಲಿ, ಆಸ್ ಎನ್ ಇಂಡಿವಿಜುವಲ್ ಐ ರೆಸ್ಪೆಕ್ಟ್ ಹಿಮ್. ನಮ್ಮೂರು ಹುಡುಗ ಗೌರವ ಇರುತ್ತೆ. ಬಟ್ ಆಸ್ ಎ ಪೊಲಿಟಿಷಿಯನ್ ನನ್ನ ಫೈಟ್ ಪೊಲಿಟಿಕಲ್ ಐಡಿಯಾಲಜಿಕಲ್ ಫೈಟ್ ಸರ್. ಇಟ್ಸ್ ನಾಟ್ ಅಬೌಟ್ ಪರ್ಸನಲ್ ಫೈಟ್. ಅವರ ಪ್ರಮೋಷನ್ ಟೈಮಲ್ಲೇ ಪುಕ್ಕಟೆ ಪಬ್ಲಿಸಿಟಿ ಗಿರಾಕಿ ಇದು.